ಭಾರತ ಟಿ20 ತಂಡದ ಉಪನಾಯಕ ಶುಭ್ಮನ್ ಗಿಲ್ ಅವರನ್ನ ಆಡುವ ಬಳಗದಿಂದ ಕೈಬಿಡಲು ಸಾಧ್ಯವಿಲ್ಲವೇ? ಇದು ಸದ್ಯ ಎಲ್ಲರಲ್ಲೂ ಇರುವ ಪ್ರಶ್ನೆ. ಏಕೆಂದರೆ ಸತತ ವೈಫಲ್ಯ ಅನುಭವಿಸಿದರೂ ಗಿಲ್ ತಂಡದಲ್ಲಿರುವುದು ಒಬ್ಬ ನಾಯಕನ ಪಟ್ಟದೊಂದಿಗೆ ಎಂಬುದು ಜಗಜ್ಜಾಹೀರು. ಇದಾಗಿಯೂ ಗಿಲ್ ಅವರನ್ನ ಆಡುವ ಬಳಗದಿಂದ ಕೈಬಿಡಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಮೂಡುವುದು ಸಹಜ. ಇದಕ್ಕೆ ಉತ್ತರ ಈ ಕೆಳಗಿನಂತಿದೆ. ಪಂದ್ಯ ನಡೆಯುವಾಗ ಉಪನಾಯಕನಿಗಿಂತ ನಾಯಕನ ಉಪಸ್ಥಿತಿ ಮುಖ್ಯ. ಹೀಗಾಗಿ ಶುಭ್ಮನ್ ಗಿಲ್ ಅವರನ್ನ ಪ್ಲೇಯಿಂಗ್ 11 ಕೈ ಬಿಟ್ಟರೂ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಭಾರತ ತಂಡದ ಉಪನಾಯಕರನ್ನ ಆಡುವ ಬಳಗದಿಂದ ಕೈಬಿಟ್ಟಂತಹ ಉದಾಹರಣೆಗಳಿವೆ. 2002, 2003ರಲ್ಲಿ ಭಾರತ ತಂಡದ ಉಪನಾಯಕನಾಗಿದ್ದ ವಿವಿಎಸ್ ಲಕ್ಷ್ಮಣ್ ಅವರನ್ನ ಆಡುವ ಬಳಗದಿಂದ ಕೈಬಿಡಲಾಗಿತ್ತು. ಕಳಪೆ ಫಾರ್ಮ್ನಿಂದ ಬಳಲ್ತಾ ಇದ್ದ ಅವರನ್ನ ವೆಸ್ಟ್ ಇಂಡೀಸ್ ವಿರುದ್ಧದ 3ನೇ ಏಕದಿನದ ಪಂದ್ಯದಿಂದ ಹೊರಗಿಡಲಾಗಿತ್ತು. ಅಲ್ಲದೆ ಮೊಹಮ್ಮದ್ ಕೈಫ್ಗೆ ಪ್ಲೇಯಿಂಗ್ 11 ಸ್ಥಾನ ನೀಡಲಾಗಿತ್ತು. 2018-19ರಲ್ಲಿ ಭಾರತ ಟೆಸ್ಟ್ ತಂಡದ ಉಪನಾಯಕನಾಗಿ ಅಜಿಂಕ್ಯ ರಹಾನೆ ಕಾಣಿಸಿಕೊಂಡಿದ್ರು. ಆದರೆ ಕಳಪೆ ಫಾರ್ಮ್ ಕಾರಣ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಿಂದ ಅವರನ್ನು ಹೊರಗಿಡಲಾಯಿತು. ಅಲ್ಲದೆ ರೋಹಿತ್ ಶರ್ಮಾಗೆ ಆಡುವ ಬಳಗದಲ್ಲಿ ಚಾನ್ಸ್ ನೀಡಲಾಗಿತ್ತು. 2023ರಲ್ಲಿ ಕೆಎಲ್ ರಾಹುಲ್ ಭಾರತ ಟೆಸ್ಟ್ ತಂಡದ ಉಪನಾಯಕನಾಗಿ ಕಾಣಿಸಿಕೊಂಡಿದ್ದರು. ಆದರೆ ಕಳಪೆ ಫಾರ್ಮ್ ಕಾರಣ ಅವರನ್ನು ವೈಸ್ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಅಲ್ಲದೆ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದಿಂದ ರಾಹುಲ್ ಅವರನ್ನು ಕೈಬಿಟ್ಟು ಶುಭ್ಮನ್ ಗಿಲ್ಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ನೀಡಲಾಯಿತು. ಅಂದರೆ ಶುಭ್ಮನ್ ಗಿಲ್ ಅವರಿಗೆ ಆಡುವ ಬಳಗದಲ್ಲಿ ಅವಕಾಶ ಕಲ್ಪಿಸಲು ಈ ಹಿಂದೆ ಕೆಎಲ್ ರಾಹುಲ್ ಅವರನ್ನ ವೈಸ್ ಕ್ಯಾಪ್ಟನ್ ಪಟ್ಟಣದಿಂದ ಕೆಳಗಿಳಿಸಿದ ಉದಾಹರಣೆಯೇ ಇದೆ. ಹೀಗಾಗಿ ಗಿಲ್ ಅವರದ್ದು ಪ್ರಸ್ತುತ ನಡೆಯುತ್ತಿರುವ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಿಂದ ಹೊರಗಿಡುವುದು ಟೀಂ ಇಂಡಿಯಾ ಪಾಲಿಗೆ ಅನಿವಾರ್ಯ. ಏಕೆಂದರೆ 14 ಮ್ಯಾಚ್ಗಳಲ್ಲಿ ಶುಭ್ಮನ್ ಗಿಲ್ ಒಂದೇ ಒಂದು ಅರ್ಧ ಶತಕ ಬಾರಿಸಿಲ್ಲ. ಅದರಲ್ಲೂ ಕಳೆದ ಮ್ಯಾಚ್ನಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ರು. ಇತ್ತ ಸತತ ವೈಫಲ್ಯ ಹೊಂದಿದ್ದರೂ ಶುಭ್ಮನ್ ಗಿಲ್ ಅವರನ್ನ ವೈಸ್ ಕ್ಯಾಪ್ಟನ್ ಕಾರ್ಡ್ನೊಂದಿಗೆ ಕಣಕ್ಕಿಳಿಸುತ್ತಿರುವುದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಗಿಲ್ಗೆ ಅವಕಾಶ ಸಿಗ್ತಾ ಇರೋದ್ರಿಂದ ಸಂಜು ಸ್ಯಾಮನ್ಸ್ ಅವಕಾಶ ವಂಚಿತರಾಗಿ ಕೂತಿದ್ದಾರೆ. ಈ ಬಗ್ಗೆ ಮೊಹಮ್ಮದ್ ಕೈಫ್, ರಾಬಿನ್ ಉತ್ತಪ್ಪ, ಇರ್ಫಾನ್ ಪಠಾಣ್ ಸೇರಿದಂತೆ ಕೆಲ ಮಾಜಿ ಕ್ರಿಕೆಟಿಗರು ಧ್ವನಿ ಎತ್ತಾ ಇದ್ದು, ಹೀಗಾಗಿ ಸೌತ್ ಆಫ್ರಿಕಾ ವಿರುದ್ಧದ 3ನೇ ಟಿ20 ಪಂದ್ಯದಿಂದ ಶುಭ್ಮನ್ ಗಿಲ್ ಅವರನ್ನ ಕೈ ಬಿಡಲಿದ್ದಾರಾ ಎಂದು ಕಾದು ನೋಡಬೇಕಿದೆ. ಭಾರತ ಟಿ20 ತಂಡದ ಉಪನಾಯಕ ಶುಭ್ಮನ್ ಗಿಲ್ ಅವರನ್ನ ಆಡುವ ಬಳಗದಿಂದ ಕೈಬಿಡಲು ಸಾಧ್ಯವಿಲ್ಲವೇ? ಇದು ಸದ್ಯ ಎಲ್ಲರಲ್ಲೂ ಇರುವ ಪ್ರಶ್ನೆ. ಏಕೆಂದರೆ ಸತತ ವೈಫಲ್ಯ ಅನುಭವಿಸಿದರೂ ಗಿಲ್ ತಂಡದಲ್ಲಿರುವುದು ಒಬ್ಬ ನಾಯಕನ ಪಟ್ಟದೊಂದಿಗೆ ಎಂಬುದು ಜಗಜ್ಜಾಹೀರು. ಇದಾಗಿಯೂ ಗಿಲ್ ಅವರನ್ನ ಆಡುವ ಬಳಗದಿಂದ ಕೈಬಿಡಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಮೂಡುವುದು ಸಹಜ. ಇದಕ್ಕೆ ಉತ್ತರ ಈ ಕೆಳಗಿನಂತಿದೆ. ಪಂದ್ಯ ನಡೆಯುವಾಗ ಉಪನಾಯಕನಿಗಿಂತ ನಾಯಕನ ಉಪಸ್ಥಿತಿ ಮುಖ್ಯ. ಹೀಗಾಗಿ ಶುಭ್ಮನ್ ಗಿಲ್ ಅವರನ್ನ ಪ್ಲೇಯಿಂಗ್ 11 ಕೈ ಬಿಟ್ಟರೂ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಭಾರತ ತಂಡದ ಉಪನಾಯಕರನ್ನ ಆಡುವ ಬಳಗದಿಂದ ಕೈಬಿಟ್ಟಂತಹ ಉದಾಹರಣೆಗಳಿವೆ. 2002, 2003ರಲ್ಲಿ ಭಾರತ ತಂಡದ ಉಪನಾಯಕನಾಗಿದ್ದ ವಿವಿಎಸ್ ಲಕ್ಷ್ಮಣ್ ಅವರನ್ನ ಆಡುವ ಬಳಗದಿಂದ ಕೈಬಿಡಲಾಗಿತ್ತು. ಕಳಪೆ ಫಾರ್ಮ್ನಿಂದ ಬಳಲ್ತಾ ಇದ್ದ ಅವರನ್ನ ವೆಸ್ಟ್ ಇಂಡೀಸ್ ವಿರುದ್ಧದ 3ನೇ ಏಕದಿನದ ಪಂದ್ಯದಿಂದ ಹೊರಗಿಡಲಾಗಿತ್ತು. ಅಲ್ಲದೆ ಮೊಹಮ್ಮದ್ ಕೈಫ್ಗೆ ಪ್ಲೇಯಿಂಗ್ 11 ಸ್ಥಾನ ನೀಡಲಾಗಿತ್ತು. 2018-19ರಲ್ಲಿ ಭಾರತ ಟೆಸ್ಟ್ ತಂಡದ ಉಪನಾಯಕನಾಗಿ ಅಜಿಂಕ್ಯ ರಹಾನೆ ಕಾಣಿಸಿಕೊಂಡಿದ್ರು. ಆದರೆ ಕಳಪೆ ಫಾರ್ಮ್ ಕಾರಣ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಿಂದ ಅವರನ್ನು ಹೊರಗಿಡಲಾಯಿತು. ಅಲ್ಲದೆ ರೋಹಿತ್ ಶರ್ಮಾಗೆ ಆಡುವ ಬಳಗದಲ್ಲಿ ಚಾನ್ಸ್ ನೀಡಲಾಗಿತ್ತು. 2023ರಲ್ಲಿ ಕೆಎಲ್ ರಾಹುಲ್ ಭಾರತ ಟೆಸ್ಟ್ ತಂಡದ ಉಪನಾಯಕನಾಗಿ ಕಾಣಿಸಿಕೊಂಡಿದ್ದರು. ಆದರೆ ಕಳಪೆ ಫಾರ್ಮ್ ಕಾರಣ ಅವರನ್ನು ವೈಸ್ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಅಲ್ಲದೆ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದಿಂದ ರಾಹುಲ್ ಅವರನ್ನ ಕೈಬಿಟ್ಟು ಶುಭ್ಮನ್ ಗಿಲ್ಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ನೀಡಲಾಯಿತು. ಅಂದರೆ ಶುಭ್ಮನ್ ಗಿಲ್ ಅವರಿಗೆ ಆಡುವ ಬಳಗದಲ್ಲಿ ಅವಕಾಶ ಕಲ್ಪಿಸಲು ಈ ಹಿಂದೆ ಕೆಎಲ್ ರಾಹುಲ್ ಅವರನ್ನ ವೈಸ್ ಕ್ಯಾಪ್ಟನ್ ಪಟ್ಟಣದಿಂದ ಕೆಳಗಿಳಿಸಿದ ಉದಾಹರಣೆಯೇ ಇದೆ. ಹೀಗಾಗಿ ಗಿಲ್ ಅವರದ್ದು ಪ್ರಸ್ತುತ ನಡೆಯುತ್ತಿರುವ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಿಂದ ಹೊರಗಿಡುವುದು ಟೀಂ ಇಂಡಿಯಾ ಪಾಲಿಗೆ ಅನಿವಾರ್ಯ. ಏಕೆಂದರೆ 14 ಮ್ಯಾಚ್ಗಳಲ್ಲಿ ಶುಭ್ಮನ್ ಗಿಲ್ ಒಂದೇ ಒಂದು ಅರ್ಧ ಶತಕ ಬಾರಿಸಿಲ್ಲ. ಅದರಲ್ಲೂ ಕಳೆದ ಮ್ಯಾಚ್ನಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ರು. ಇತ್ತ ಸತತ ವೈಫಲ್ಯ ಹೊಂದಿದ್ದರೂ ಶುಭ್ಮನ್ ಗಿಲ್ ಅವರನ್ನ ವೈಸ್ ಕ್ಯಾಪ್ಟನ್ ಕಾರ್ಡ್ನೊಂದಿಗೆ ಕಣಕ್ಕಿಳಿಸುತ್ತಿರುವುದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಗಿಲ್ಗೆ ಅವಕಾಶ ಸಿಗ್ತಾ ಇರೋದ್ರಿಂದ ಸಂಜು ಸ್ಯಾಮನ್ಸ್ ಅವಕಾಶ ವಂಚಿತರಾಗಿ ಕೂತಿದ್ದಾರೆ. ಈ ಬಗ್ಗೆ ಮೊಹಮ್ಮದ್ ಕೈಫ್, ರಾಬಿನ್ ಉತ್ತಪ್ಪ, ಇರ್ಫಾನ್ ಪಠಾಣ್ ಸೇರಿದಂತೆ ಕೆಲ ಮಾಜಿ ಕ್ರಿಕೆಟಿಗರು ಧ್ವನಿ ಎತ್ತಾ ಇದ್ದು, ಹೀಗಾಗಿ ಸೌತ್ ಆಫ್ರಿಕಾ ವಿರುದ್ಧದ 3ನೇ ಟಿ20 ಪಂದ್ಯದಿಂದ ಶುಭ್ಮನ್ ಗಿಲ್ ಅವರನ್ನ ಕೈ ಬಿಡಲಿದ್ದಾರಾ ಎಂದು ಕಾದು ನೋಡಬೇಕಿದೆ.